ಈ 13+1 ಒಂದು ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ, ಇನ್ನು 13 ಜನ ಮಂತ್ರಿಗಳಾಗ್ತಾ ಇದ್ದಾರಲ್ಲ. ಈ ಒಂದು ಪಟ್ಟಿಯಲ್ಲಿ ಮಹಿಳೆಯರಿಗೆ ಅವಕಾಶವೇ ಇಲ್ಲ. ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದವ್ರು ಯಾರ್ಯಾರಪ್ಪ ಮಹಿಳಾ ಕೋಟಾದ ಅಡಿಯಲ್ಲಿ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು. ಯಾಕಂದರೆ ಅವರು ಸಚಿವ ಕೆಲಸ ಮಾಡಿದ್ರು ಹಿಂದಿನ ಸಂಪುಟದಲ್ಲಿ, ಹಾಗಾಗಿ ಅವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲ, ರೂಪಕಲಾ ಶಶಿಧರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದರು. ಸೊ KH ಮುನಿಯಪ್ಪ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತಲ್ಲ, ಆ ಕಾರಣದಿಂದಾಗಿ ರೂಪಕಲಾ ಶಶಿಧರ್ ಅವರಿಗೆ ಕೈ ತಪ್ಪುತ್ತಾ ಇದೆ ಇಲ್ಲಿ ಮಿನಿಸ್ಟರ್ ಗಿರಿ. ಅಂದರೆ ಈಗ ಮುನಿಯಪ್ಪನವರು ನನ್ನನ್ನು ಕೈ ಬಿಟ್ಟುಬಿಟ್ರೆ ನನ್ನ ಮಗಳು ಕೊಡಿ, ನನ್ನ ಮಗಳನ್ನ ಮಂತ್ರಿ ಮಾಡಿಬಿಡಿ, ಇದೆಲ್ಲ ಮಾತುಗಳು ಬಂದಿರ್ತಾವೆ. ಅವಾಗ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಭಾವಿಯಾಗಿ ಕೆಲಸ ಮಾಡಿದರು ಹಿಂದಿನ ಸಂಪುಟದಲ್ಲಿ. ಈಗ ಚೆಕ್ ಮಾಡಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಮೊದಲ ಪಟ್ಟಿಯಲ್ಲಿ ಈ 13 ಜನರೊಂದಿಗೇ ಇಡೀ ಕ್ಯಾಬಿನೆಟನ್ನು ಕಂಪ್ಲೀಟ್ ಆಗಿಬಿಡಲ್ಲ. ಇಲ್ಲಿ 13 ಬಿಟ್ಟರು ಇನ್ನು 21 ಸ್ಥಾನಗಳಿರ್ತವೆ. ಅಲ್ಲಿ ಇನ್ನು 21 ಜನ ಮಂತ್ರಿಗಳಾಗಬೇಕು ಇದೇ ಕ್ಯಾಬಿನೆಟ್ನಲ್ಲಿ ಅಂತ ಬಂದಾಗ. ಉಳಿದ 2 ವರ್ಷದ ಅವಧಿಗೆ ಇನ್ನು 21 ಜನಕ್ಕೆ ಮಿನಿಸ್ಟರ್ಗಳಾಗ್ತಕ್ಕಂತಹ ಅವಕಾಶ ಇದೆ. ಆ 21ರಲ್ಲಿ ಯಾರ್ಯಾರು ಅದು ಗೊತ್ತಿಲ್ಲ ಇಲ್ಲಿವರೆಗೂ ಕೂಡ. ಮೊದಲ ಪಟ್ಟಿ ರಾಜ್ಯಪಾಲರು ಕರೀತಾರೆ, ಕರೆದು ಒಂದು ಕಡೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇದಾದ ಮೇಲೆ ಚೆಕ್ ಮಾಡ್ಕೊಂಬಿಡ ಕ್ಯಾಬಿನೆಟ್ನಲ್ಲಿ ಅವ್ರಿಗೇನಾದರೂ ಸಮಯಾವಕಾಶ ಇದೆ, ತುಂಬ ಏನು ಲೇಟ್ ಆಗಲಿಕ್ಕಿಲ್ಲ, ಜಾಸ್ತಿ ಜನ ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರನ್ನೇ ಕರೀಬಹುದು. ಬನ್ನಿ ಪರಮೇಶ್ವರ್ ಅವರೇ, ಬನ್ನಿ ಮುನಿಯಪ್ಪನವರೇ, ರಾಮಲಿಂಗಾರೆಡ್ಡಿ ಅವರೇ, ಬೈರೇಗೌಡರೇ, ಜಾರ್ಜ್ ಅವರೇ ಕರೆಯಬಹುದು. ಅಕಸ್ಮಾತ್ ಇಲ್ಲ, ತುಂಬ ಸಮಯ ತಗೊಳ್ಳೋದು ಬೇಡ ಅಂದರೆ 5 ಜನ ಸಾಲ ನಿಲ್ಲಿಸ್ಬಿಡ್ತಾರೆ, ಅಥವಾ 3 ಜನ ನಿಲ್ಲಿಸ್ಬಿಡ್ತಾರೆ. 3 ಜನ ಒಟ್ಟಿಗೆ ನಿಲ್ಲಿಸಿ ಒಟ್ಟಿಗೆ ಪ್ರಮಾಣ ವಚನ ಬೋಧಿಸ್ತಾರೆ, ಅವ್ರು ಸೈನ್ ಮಾಡಿ ಹೋಗ್ತಾರೆ, ಅಲ್ಲಿಗೆ ಪ್ರಮಾಣ ವಚನ ಮುಗಿದು ಹೋಗುತ್ತೆ ಅಂತ ಹೇಳಿ. ಈಗ ಈ ಒಂದು ಬಾರಿ ಅವಕಾಶವನ್ನು ಇಲ್ಲದೆ ಇರೋದು ಯಾರಿಗೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಿಕ್ಕಿಲ್ಲ, ಇಲ್ಲಿ ರೂಪಕಲಾ ಅವ್ರಿಗೂ ಕೂಡ ಈ ಅವಕಾಶ ಸಿಕ್ಕಿಲ್ಲ ಈ ಬಾರಿ. ಖಚಿತ ಆಗಿದೆ ಸರ್, ತಮಗೇನು ಸಂದೇಶ ಬಂದಿದೆ? ಏನು ನೋಡಿ, ಇಲ್ಲಿವರೆಗೂ ಯಾವುದು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಬಂದ ಮೇಲೆ ನಾವು ಏನಾದರೂ ಅದ್ರ ಬಗ್ಗೆ ಕಮೆಂಟ್ ಮಾಡ್ಬೋದು. ಸೊ ಸದ್ಯಕ್ಕೆ ನೀವು ಹೇಳ್ತಾ ಇರೋಂಗೆ ಒಂದು ಸಂಭಾವಿತರ ಪಟ್ಟಿ ಬರ್ತಾ ಇದೆ, ಅದು ಮೀಡಿಯಾನಲ್ಲಿರೋದು ಸದ್ಯಕ್ಕೆ. ನೋಡೋಣ, ಅದು ಇನ್ನೂ ಒಂದು ತಾಸಿನಲ್ಲಿ ರಾಜಭವನಕ್ಕೆ ತಿಳಿಸ್ತಾರೆ. ಸೊ ಈ ಬಾರಿಯ ಕ್ಯಾಬಿನೆಟ್ ಯಾವ ಕಾಂಬಿನೇಷನ್ ಇರಬೇಕು ಅಂತ ಬಯಸಿದ್ರೆ ಅಥವಾ ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್? ನೋಡಿ, ನಾವು ಸಲಹೆ ಕೊಡೋದಲ್ಲ, ಹೈಕಮಾಂಡ್ ಅವ್ರ ನಿರೀಕ್ಷೆ ಏನಿದೆ, ಯುವಕರಿಗೆ ಆದ್ಯತೆ ಇರಬೇಕು, ಮತ್ತು ಅದ್ರ ಜೊತೆಗೆ ಏನು ನಮ್ಮ ಹತ್ರ ಆಳವಾದಂಥ ಅನುಭವಸ್ಥರಿದ್ದಾರೆ ಅವ್ರಿಗೆ ಕೂಡ ಅವಕಾಶ ಮಾಡಿ ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೈಕಮಾಂಡ್ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತು ಮಾನ್ಯ ಏನು ಭಾವಿ ಮುಖ್ಯಮಂತ್ರಿಗಳಾಗಬೇಕಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಒಂದು ಯುವ ಕರ್ನಾಟಕವನ್ನು ನಾವು ಕಟ್ಟಬೇಕು. ಸೊ ಯುವಕರಿಗೋಸ್ಕರ ಹೆಚ್ಚಿನ ಆದ್ಯತೆಗಳು, ಉದ್ಯೋಗ ಅವಕಾಶಗಳು, ಬಂಡವಾಳದ ಅವಕಾಶಗಳನ್ನು ನಾವು ಕಲ್ಪಿಸಬೇಕು, ರೈತರಿಗೆ ಒಳ್ಳೆಯದಾಗಬೇಕು, ಒಂದು ನವ ಕರ್ನಾಟಕದ ನಿರ್ಮಾಣ ಆಗಬೇಕು, ಯುಗ ಪ್ರಾರಂಭ ಆಗುತ್ತೆ ಅಂತ ಏನು ನಮ್ಮ ಡಿ ಕೆ ಶಿವಕುಮಾರ್ ಅವರ ಸಂಕಲ್ಪ ಇದೆ. ಅದನ್ನು ಯಾವ ರೀತಿ ಯಾರ್ಯಾರು ಇರಬೇಕು ಅದನ್ನು, ಆ ಸಂಕಲ್ಪವನ್ನು, ಕನಸನ್ನು ನನಸು ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡ್ತಾರೆ. ಸರ್, DCM ಪರಿಕಲ್ಪನೆ ಸರ್, ದೊಡ್ಡ ಮಟ್ಟದಲ್ಲಿ 2ರಿಂದ ಹೆಚ್ಚು DCM ಆಗ್ತಾರೆ. ನೋಡಿ, ನಾನು ಅದೇ ಹೇಳ್ತಾ ಇದ್ದೀನಿ, ಇವಾಗಿಂದಲ್ಲ, ನಾನು 1 ತಿಂಗಳಿಂದ ಹೇಳ್ತಾ ಇದ್ದೀನಿ. ಇದೆಲ್ಲ ಬರೀ ಮಾಧ್ಯಮದಲ್ಲಿ. ಯಾವಾಗ